ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಅಧಿಕ ಮಾಸ ಪ್ರಾರಂಭವಾಗಿದೆ. ಪುರುಷೋತ್ತಮ ಮಾಸ ಅಂತಾನೆ ಕರೆಯುವಂಥದ್ದು. ಯಾರೆಲ್ಲ ವಿಷ್ಣುವಿನ ಆರಾಧನೆಯನ್ನ ಮಾಡ್ತೀವೋ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇದು 3 ವರ್ಷಕ್ಕೆ ಒಮ್ಮೆ ಬರುವಂತ ಈ ಒಂದು ಅಧಿಕ ಮಾಸವನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಂತಾನೆ ಹೇಳುವಂಥದ್ದು. ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಹಾಗೂ ನಮ್ಮಲ್ಲಿರುವಂತ ದಾರಿದ್ರ್ಯತನನ ಕಳ್ಕೊಳ್ಳಿಕ್ಕೆ ಹಾಗೂ ನಮ್ದು ಎಷ್ಟೋ ಕಡೆಗೆ ಬ್ಲಾಕೇಜಸ್ ಇರುತ್ತೆ. ಅಂದ್ರೆ ಮನಿ ಬ್ಲಾಕೇಜ್ ಇರುತ್ತೆ, ಆರೋಗ್ಯದಲ್ಲಿ ಇನ್ನೇನೋ ಇರುತ್ತೆ, ಯಾವುದೋ ಕೆಲಸಗಳನ್ನ ಮಾಡಬೇಕಾದ್ರೆ ಅಡೆತಡೆಗಳು ಬರ್ತಾ ಇರುತ್ತೆ. ಏನೇ ನಾನು ಕೆಲಸ ಮಾಡಕ್ ಹೋದ್ರೂ ಅದು ಸಕ್ಸಸ್ ಆಗ್ತಾ ಇಲ್ಲ, ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ, ಏನ್ ಮಾಡೋದು ಅಂತ ಸಾಕಷ್ಟು ನೀವು ಮನಸ್ಸನ್ನ ನೋವು ಮಾಡ್ಕೊಂಡಿದ್ರೆ ಈ ಒಂದು ಅಧಿಕ ಮಾಸದಲ್ಲಿ ನೀವು ವಿಷ್ಣುವಿನ ಆರಾಧನೆಯನ್ನ ಮಾಡಿ. ವಿಷ್ಣುವಿನ ಆರಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ತಾಯಿ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ. ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇರಬೇಕಾದ್ರೆ ನಾವು ಕೆಲವೊಂದು ಮನಿ ಬ್ಲಾಕೇಜಸ್ ನ ಯಾವ ರೀತಿಯಾಗಿ ನಾವು ಈ ತಿಂಗಳಲ್ಲಿ ಒಂದು ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ನಾವು ಚಾಂಟ್ ಮಾಡಿಕೊಂಡು ಆ ಒಂದು ವೇದಿಕ್ ಸ್ವಿಚ್ ವರ್ಡ್ಗಳಿಂದ ನಮ್ಮ ಜೀವನದಲ್ಲಿ ನಮ್ಮ ಒಂದು ಅಡೆತಡೆಗಳು ಎಲ್ಲ ಏನೇನಿದೆಯೋ ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ವೇದಿಕ್ ಸ್ವಿಚ್ ವರ್ಡ್ ತುಂಬಾ ತರ ನಮಗೆ ಸಹಾಯ ಮಾಡ್ತಾ ಇದೆ. ಈಗ ನಾವು ಅನ್ಕೊಳ್ತೀವಿ, ನಾನು ಎಲ್ಲೋ ಇನ್ವೆಸ್ಟ್ ಮಾಡ್ತೀನಿ, ಆ ಹಣ ನನಗೆ ಬರೋದೇ ಇಲ್ಲ. ಈಗ ತುಂಬಾ ಜನ ನೆಟ್ವರ್ಕ್ ಬಿಸ್ನೆಸ್ ಅಂತ ಹೇಳ್ತಾರೆ, ಆನ್ಲೈನ್ ಅಲ್ಲೇನೆ ಬಿಸ್ನೆಸ್ ಮಾಡುವಂಥದ್ದು, ಮನೇಲಿ ಕುತ್ಕೊಂಡೇನೆ ಮಾಡುವಂಥದ್ದು ಸಾಕಷ್ಟು, ಆಮೇಲೆ ಹೋಮ್ ಪ್ರಾಡಕ್ಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಈ ತರ ಎಲ್ಲ ನಾವು ಏನೇ ಒಂದು ಮಾಡಕ್ ಹೋದ್ರು ನಮಗೆ ಮನಿ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇಲ್ಲ, ಹಣಕಾಸು ಒಳ ಹರಿವು ನಮ್ಗೆ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ಈ ಒಂದು ಅಧಿಕ ಮಾಸದಲ್ಲಿ ದಿನನಿತ್ಯವೂ ವಿಷ್ಣುವಿನ ಆರಾಧನೆಯನ್ನ, ಅಂದ್ರೆ ವಿಷ್ಣುವಿನ ನಮ್ಗೇನೋ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ, ರಾಮ, ಕೃಷ್ಣ, ಗೋವಿಂದ, ಶ್ರೀನಿವಾಸ, ವೆಂಕಟೇಶ, ಲಕ್ಷ್ಮೀ ನರಸಿಂಹ ಯಾವ ದೇವಸ್ಥಾನಕ್ಕಾದ್ರೂ ಹೋಗಿ ಬರೋವಂಥದ್ದು. ಎಲ್ಲದಕ್ಕಿಂತ ತುಂಬಾ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮವನ್ನ ಈ ಒಂದು ಅಧಿಕ ಮಾಸದಲ್ಲಿ ಯಾರು ಪಠಣೆ ಮಾಡ್ತಾರೋ, ಅಷ್ಟೇ ಅಲ್ಲ, ಯಾರು ನಮ್ಗೇನು ಗೊತ್ತಿಲ್ಲ ಅಂದ್ರೆ ಮನೆಯಲ್ಲಿ ಇದನ್ನ ನಾವು ಯಾವಾಗ್ಲೂ ಆನ್ ಮಾಡಿ ಇಡಬೇಕು. ಯಾವ್ದನ್ನ ನೀವು ಟಿವಿನಲ್ಲಾದ್ರೂ ಆನ್ ಮಾಡಿಡಿ, ಯೂಟ್ಯೂಬ್ ಅಲ್ಲಾದ್ರೂ ಆನ್ ಮಾಡಿಡಿ. ಇವಾಗ ಎಲ್ಲ ಕಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ರೆ ಆ ವಿಡಿಯೋಗಳು, ಆಡಿಯೋಗಳು ನಿಮಗೆ ಸಿಕ್ಕಿಬಿಡುತ್ತೆ. ಸೊ ಯಾವಾಗ್ಲೂ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನ ಯಾರು ಆನ್ ಮಾಡಿ ಇಟ್ಕೊಂಡಿರ್ತೀರೋ, ಯಾರು ಪಠಣೆ ಮಾಡ್ತಾ ಇರ್ತೀರೋ, ಖಂಡಿತವಾಗ್ಲೂ ನಮ್ಮ ಒಳಗಡೆಗಿರುವಂತ ದಾರಿದ್ರ್ಯತನ ಆ ಒಂದು ಹೊರಗಡೆ ಹೋಗೋದಂತೂ ಪಕ್ಕ. ಯಾವ ಒಂದು ಅಬಂಡನ್ಸ್ ಇರುತ್ತೆ, ಯಾವ ಒಂದು ನಮಗೆ ಮನಿ ಅಟ್ರಾಕ್ಷನ್ಸು, ಏನೇ ಮಾಡಿದ್ರು ನಮಗೆ ದರಿದ್ರತನ ಅಂತೂ ತಪ್ಪಲಿಲ್ಲ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ ಅವರು ಈ ಒಂದು ಅಧಿಕ ಮಾಸದಲ್ಲಿ ವಿಷ್ಣು ಸಹಸ್ರನಾಮವನ್ನ ಪಠಣೆ ಮಾಡೋದ್ರ ಜೊತೆನಲ್ಲಿ ಏನ್ ಹೇಳಿ, ವಿಷ್ಣು ಎಲ್ಲಿ ಇರ್ತಾರೋ ಅಲ್ಲಿ ತಾಯಿ ಮಹಾಲಕ್ಷ್ಮಿಯ ಆಗಮನ ಆಗೇ ಆಗುತ್ತೆ. ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ವೇದಿಕ್ ಸ್ವಿಚ್ ವರ್ಡ್ಗಳನ್ನ ನಾವು ಚಾಂಟ್ ಮಾಡ್ಬೇಕಾಗತ್ತೆ. ಆ ಒಂದು ವೇದಿಕ್ ಸ್ವಿಚ್ ವರ್ಡ್ಗಳಲ್ಲಿ ನಾನು ನಿಮಗೆ 3 ವೇದಿಕ್ ಸ್ವಿಚ್ ವರ್ಡ್ ಅನ್ನ ತುಂಬಾ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಯಾವ ಒಂದು ವೇದಿಕ್ ಸ್ವಿಚ್ ವರ್ಡ್ಸ್ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಈ ಒಂದು ತಿಂಗಳಲ್ಲೇ 21 ದಿನ, ಈ ಒಂದು ನಾಳೆ ಅಮಾವಾಸ್ಯೆ ಇದೆ ಅಂದ್ರೆ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಅಧಿಕ ಮಾಸ ಪ್ರಾರಂಭ ಆಗುವಂತ ಅಮಾವಾಸ್ಯೆ, ಶನಿ ಜಯಂತಿಯ ಅಮಾವಾಸ್ಯೆ, ಶನಿವಾರನೇ ಬಂದಿರುವಂತ ಅಮಾವಾಸ್ಯೆ, ಇಷ್ಟೆಲ್ಲ ನಾವು ಇರುವಂತ ಈ ಒಂದು ಸಂದರ್ಭದಿಂದನೇ ನಾವು ನಮ್ಮ ಒಂದು ಜೀವನದಲ್ಲಿ ಮನಿ ಬ್ಲಾಕೇಜ್ ಅನ್ನ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಮನಿ ರಿಲೇಟೆಡ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ಯಾವ್ದನ್ನ ನಾನು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ಪ್ರತಿಗ್ರಹ ಧನ್. ಪ್ರತಿಗ್ರಹ ಧನ್, ಪ್ರತಿಗ್ರಹ ಧನ್. ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ವೈಟ್ ಶೀಟ್ ಅನ್ನ ತಗೊಳ್ಳಿ. ಒಂದು ವೈಟ್ ಶೀಟ್ ತಗೊಂಡು 108 ಸಾರಿ ಪ್ರತಿ ಗ್ರಹ ಧನ್ ಅಂತ ಹೇಳಿ ಒಂದ್ಸರಿ ಬರೀರಿ. ಮನ್ಸ್ನಲ್ಲಿ ಪ್ರತಿ ಗ್ರಹ ಧನ್, ಪ್ರತಿ ಗ್ರಹ ಧನ್ ಅಂತ 2ನೇ ನಂಬರ್ ಹಾಕಿ ಪ್ರತಿ ಗ್ರಹ ಧನ್ ಅಂತ ಬರೀರಿ. ಮನ್ಸ್ನಲ್ಲಿ ಪ್ರತಿ ಗ್ರಹ ಧನ್, ಪ್ರತಿ ಗ್ರಹ ಧನ್ ಅಂತ ಹೇಳಿ 3 ಸಾರಿ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ನಾನು ವೇದಿಕ್ ಸ್ವಿಚ್ ವರ್ಡ್ ಕೊಟ್ಟಿದ್ದೀನಿ ಅಲ್ವಾ,
ಪ್ರತಿ ಗ್ರಹ ಧನ್ ಅನ್ನುವಂಥದ್ದು ನಿಮಗೆ ಇನ್ಸ್ಟಾಲೇಷನ್ ಆಗುತ್ತೆ. ಯಾರೆಲ್ಲ 108 ಸಾರಿ ಇದನ್ನ ಬರೆದು ಹಾಗೆ 1 ಸಾರಿ ಬರೆಯುವಂಥದ್ದು 3 ಸಾರಿ ಮನಸ್ಸಿನಲ್ಲಿ ಅನ್ಕೊಳ್ಳುವಂಥದ್ದು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ನಿಮಗೆ ಇನ್ಸ್ಟಾಲೇಷನ್ ಅಂದ್ರೆ ನಿಮಗೆ ಪ್ರಾಪ್ತಿ ಆಗ್ಬಿಡುತ್ತೆ. ಎಲ್ಲೇ ಕೂತು ಯಾವುದೇ ಸಂದರ್ಭದಲ್ಲಿ ನೀವು ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಇದ್ದಂತ ಲಕ್ಷ್ಮಿ ಬಂಧನ, ಅಲಕ್ಷ್ಮಿ ಇರಬಹುದು, ಹಾಗೆ ದಾರಿದ್ರತನ ಇರಬಹುದು, ಒಂದು ಫೇಲ್ಯೂರ್ಸ್ ಅಂತ ಹೇಳ್ತೀವಲ್ಲ ಅದು, ತಡೆಗಳು, ಕೆಟ್ಟ ದೃಷ್ಟಿಗಳು, ಇದು ಎಲ್ಲದೂ ನಿವಾರಣೆ ಆಗೋದಂತೂ ಪಕ್ಕ ನಿಮಗೆ ರಿಸಲ್ಟ್ ಕೊಡೋಕೆ ಇದು ಈ ಒಂದು ಬಂದಿರುವಂತ ವೇದಿಕ್ ಸ್ವಿಚ್ ವರ್ಡ್ಸ್. ಇದೆಲ್ಲ ನಿಮಗೆ ತುಂಬಾ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಇದನ್ನ ಮಾಡ್ತಾ ಹೋಗಿ ಖಂಡಿತ ನೀವು 21 ದಿನದಲ್ಲೇ ನಿಮಗೆ ಉತ್ತರವನ್ನ ಸಿಗುತ್ತೆ. ನೀವು ಅಂತೀರಿ ಇಷ್ಟು ದಿನ ನಾವು ಎಲ್ಲೆಲ್ಲೋ ಏನೇನೋ ಮಾಡಿದ್ವಿ, ಈ ಒಂದು ಅಧಿಕ ಮಾಸದಲ್ಲಿ ಇಷ್ಟು ಚೆನ್ನಾಗಿ ನಮಗೆ ಆ ಒಂದು ಲಕ್ಷ್ಮಿ ಬಂಧನ ಆಗಿದ್ದು, ದಾರಿದ್ರತನ ಇದ್ದಿದ್ದು ನಿವಾರಣೆ ಆಯ್ತು, ನಮ್ಗೆ ಏನೋ ಒಂದು ನ್ಯೂಸ್ ಬರ್ತಾ ಹೋಗುತ್ತೆ, ಯಾರೋ ಫ್ರೆಂಡ್ಸ್ಗಳಿಂದ ಏನೋ ಒಂದು ಹೊಸ ಬಿಸ್ನೆಸ್ ಆಪರ್ಚುನಿಟಿ ಅಥವಾ ನಿಮ್ ಸೇವಿಂಗ್ಸ್ ನಿಮಗೆ ವಾಪಸ್ ಬರುವಂತದ್ದು, ಇನ್ಶೂರೆನ್ಸ್ ಕಂಪನಿಯಿಂದ, ಬ್ಯಾಂಕ್ ಇಂದ, ಎಲ್ಲೆಲ್ಲಿಂದ ನಿಮಗೆ ಹಣ ನಿಮ್ಮನ್ನ ಹುಡ್ಕೊಂಡು ಬರುತ್ತೋ, ಯಾರು ನಿಮಗೆ ಹಣವನ್ನ ಕೊಡ್ತಾರೋ ಗೊತ್ತಾಗಲ್ಲ. ಸೊ ಅದೆಲ್ಲ ಯೂನಿವರ್ಸಿಗೆ ನಾವು ಬಿಟ್ಟಂತದ್ದು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಎಲ್ಲಾ ತರದ ಪ್ರಾಬ್ಲಮ್ ಅಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ನಾವು ಯಾವ ತೊಂದರೆಯಿಂದ ನಾನು ಬಚಾವ್ ಆದ್ರೆ, ಏನನ್ನ ಮಾಡಿಕೊಂಡ್ರೆ ನಾನು ಇದಕ್ಕೆ ಈ ಓವರ್ ಆಲ್ ಅಲ್ಲಿ ನೋಡಿದ್ರು ಮನಿ ಬ್ಲಾಕೇಜ್ ಇದೆ ನನ್ನ ಜೀವನದಲ್ಲಿ. ಯಾವಾಗ ನೋಡಿದ್ರು ಏನೇ ಒಂದು ಕಷ್ಟ ಬಂದ್ರು ನನ್ನ ಕೈಯಲ್ಲಿ ಹಣ ಇರಲ್ಲ, ಏನೇ ಒಂದು ನಾನು ತಗೊಳ್ಬೇಕು ಅಂದ್ರೆ ಹಣ ಇರಲ್ಲ. ಅದಕ್ಕೆ ಮುಂಚೆ ನನ್ನ ಹತ್ರ ಹಣ ಇರುತ್ತೆ, ನಾನು ಏನ್ ತಗೊಳ್ಬೇಕು ಅಂತ ಹೋಗ್ತೀನೋ ಅಂತ ಸಂದರ್ಭದಲ್ಲಿ ಬರೀ ನನ್ನ ಕೈಯೇ ಖಾಲಿಯಾಗಿರುತ್ತೆ, ಇಲ್ಲ ಲೋನ್ ಮಾಡ್ಕೋಬೇಕಾಗಿರುತ್ತೆ, ನನ್ನಿಂದ ಎಷ್ಟೋ ಜನಕ್ಕೆ ನಾನು ಕೊಟ್ಟಿರೋ ಹಣ ಅದು ಕೂಡ ಸ್ಟಕ್ ಆಗಿದೆ, ನಮ್ಗೆ ಯಾರು ವಾಪಸ್ ತಂದು ಕೊಡ್ತಾ ಇಲ್ಲ. ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರೋ ಅವರಿಗೆ ಮಾ ಬಗಳಾಮುಖಿಯ ಒಂದು ವಿಶೇಷವಾದ, ವಿಭಿನ್ನವಾದ ಹಾಗೂ ಶಕ್ತಿಯುತವಾದ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ಯಾವ್ದದು ವೇದಿಕ್ ಸ್ವಿಚ್ ವರ್ಡ್ ಅಂತ ಹೇಳಿದ್ರೆ ಗುಪ್ತ ಕಾಮ, ಗುಪ್ತ ಕಾಮ, ಗುಪ್ತ ಕಾಮ ಅಂತ ಹೇಳಿ ಇದನ್ನು ಕೂಡ ನೋಡಿ ಒಂದು ವೈಟ್ ಶೀಟ್ ತಗೊಳ್ಬೇಕು, ನಂಬರ್ 1 ಅಂತ ಹಾಕಿ ಗುಪ್ತ ಕಾಮ ಅಂತ ಬರೀರಿ, ಕಣ್ಣು ಮುಚ್ಕೊಂಡು ಗುಪ್ತ ಕಾಮ, ಗುಪ್ತ ಕಾಮ, ಗುಪ್ತ ಕಾಮ ಅಂತ 3 ಸತಿ ಹೇಳ್ಕೊಳ್ಳಿ. 2ನೇ ನಂಬರ್ ಹಾಕೊಳ್ಳಿ, ಗುಪ್ತ ಕಾಮ ಅಂತ ಬರೀರಿ, ಗುಪ್ತ ಕಾಮ, ಗುಪ್ತ ಕಾಮ, ಗುಪ್ತ ಕಾಮ. ಇದೇ ತರ 108 ಸಾರಿ ನೀವು ವೈಟ್ ಶೀಟ್ ಅಲ್ಲಿ ಬರೀರಿ. ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ನಿಮಗೆ ಇನ್ಸ್ಟಾಲೇಷನ್ ಅಂದ್ರೆ ನಿಮಗೆ ಪ್ರಾಪ್ತಿ ಆಗುತ್ತೆ, ನಿಮಗೆ ಸಿದ್ಧಿ ಆಗುತ್ತೆ. ಇದು ಆಗ ನೀವು ಯಾವ ಸಂದರ್ಭದಲ್ಲಾದ್ರೂ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡ್ಕೊಳ್ಬಹುದು. ಮಾ ಬಗಳಾಮುಖಿಯ ಈ ವೇದಿಕ್ ಸ್ವಿಚ್ ವರ್ಡ್ ನಿಮಗೆ ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂತದ್ದು. ಮನುಷ್ಯನಿಗೆ ತನ್ನ ಜೀವನಕ್ಕೆ, ಬದುಕಿಗೆ ಬೇಕಾಗಿರೋದೇ ಹಣ. ಹಣನ ನಾವು ಯಾವ ಕಡೆಯಿಂದ, ಯಾವ ಮುಖಾಂತರದಿಂದ, ಎಲ್ಲಿ ಹೇಗೆ ಸಂಪಾದನೆ ಮಾಡಬೇಕು ಅನ್ನುವಂಥದ್ದು ದಾರಿಯನ್ನು ಕೊಡುವಂಥದ್ದು, ಮಾರ್ಗ ಕೊಡುವಂಥದ್ದು, ಯಾರೋ ವ್ಯಕ್ತಿಗಳು ಬಂದು ನಮಗೆ ಸಲಹೆ ಕೊಡುವಂಥದ್ದು, ಇದು ಎಲ್ಲದೂ ನಿಮ್ಮ ಜೀವನದಲ್ಲಿ ನಡಿಬೇಕು ಅಂದ್ರೆ ಮಾ ಬಗಳಾಮುಖಿಯ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡಿ. ಇದರೊಟ್ಟಿಗೆ ತುಂಬಾ ಪವರ್ಫುಲ್ ಆಗಿರೋ ಮತ್ತೊಂದು ನಾನು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಯಾವುದು ಅಂತ ಹೇಳಿದ್ರೆ ಇದು ಅಷ್ಟೇ ನೋಡಿ, ನಾನು ಅವಾಗ್ಲೇ ಏನೇನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಅದು ಕೂಡ ಇಲ್ಲಿ ಕೂಡ ನೀವು ಇದನ್ನ ತಗೊಳ್ಬೇಕಾಗಿದೆ. ಓವರ್ ಆಲ್ ಹಣಕ್ಕೆ ಸಂಬಂಧಪಟ್ಟಂತದ್ದು, ಮಾ ಲಕ್ಷ್ಮಿಗೆ ಸಂಬಂಧಪಟ್ಟಂತ ಒಂದು ನಾನು ವೇದಿಕ್ ಸ್ವಿಚ್ ವರ್ಡ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಅಧಿಕ ಮಾಸದಲ್ಲಿ ಯಾರೆಲ್ಲ ವಿಷ್ಣುವಿನ ಆರಾಧನೆ ಮಾಡ್ತಾ ಮಾಡ್ತಾ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಹೇಳ್ತಿರೋ, ನಮ್ಮ ಜೀವನದಲ್ಲಿ ಹಣದ ಕೊರತೆನೇ ಇರೋದಿಲ್ಲ. ಆ ಹಣದ ಕೊರತೆ ಇರೋದಿಲ್ಲ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಸರ್ವೇಶ್ವರ್ ವಿತ್ತೇಶ್ವರ್, ಸರ್ವೇಶ್ವರ್ ವಿತ್ತೇಶ್ವರ್. ಇದು ಕೂಡ ವೈಟ್ ಶೀಟ್ ತಗೊಳ್ಬೇಕು ನೀವು. ಆ ವೈಟ್ ಶೀಟ್ ಅಲ್ಲಿ ನಂಬರ್ 1 ಹಾಕೊಳ್ಳಿ, ಸರ್ವೇಶ್ವರ್ ವಿತ್ತೇಶ್ವರ್ ಅಂತ ಬರೀರಿ. ಕಣ್ಣು ಮುಚ್ಕೊಂಡು ಸರ್ವೇಶ್ವರ್ ವಿತ್ತೇಶ್ವರ್, ಸರ್ವೇಶ್ವರ್ ವಿತ್ತೇಶ್ವರ್, ಸರ್ವೇಶ್ವರ್ ವಿತ್ತೇಶ್ವರ್. ಹಾಗೆ 2ನೇ ನಂಬರು ಬರೀರಿ, 3 ಸರಿ ಚಾಂಟ್ ಮಾಡಿ. 3ನೇ ನಂಬರು ಬರೀರಿ, 3 ಸರಿ ಚಾಂಟ್ ಮಾಡಿ. ಈ ತರ 108 ಸಾರಿ ಬರೆದು
ಅಲ್ಲಿ ನೀವು 3 ಸಾರಿ ಚಾಂಟ್ ಮಾಡ್ತಾ ಹೋದ್ರೆ ನಿಮ್ಮ ಜೀವನದಲ್ಲಿ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಸಿದ್ಧಿಯಾಗಿ ಹೋಗುತ್ತೆ, ಪ್ರಾಪ್ತಿಯಾಗಿ ಹೋಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ನೀವು ಈ ಒಂದು ಹಣದ ಅಭಾವ, ಹಣದ ಕೊರತೆ, ಹಣದ ತೊಂದರೆ ಯಾರ್ಯಾರೆಲ್ಲ ಅನುಭವ ಪಡ್ತಾ ಇದ್ದೀರೋ ಇದು ಎಲ್ಲದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಜೊತೆಗೆ ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಯಾರೆಲ್ಲ ಚಾಂಟ್ ಮಾಡ್ತೀರೋ ಖಂಡಿತವಾಗ್ಲೂ ನಿಮ್ಮ ಮನೆ ಸಮೃದ್ಧಿ ಆಗಿರುತ್ತೆ, ನಿಮ್ಮ ಮನೆ ಅಬಂಡೆಂಟ್ ಆಗಿರುತ್ತೆ. ಅಂದ್ರೆ ಯಾವಾಗ್ಲೂ ಇಲ್ಲ ನನ್ನ ಹತ್ರ ಹಣ ಇದೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮೊದಲು ಇರ್ತಾನೆ ಇರ್ಲಿಲ್ಲ, ಇವಾಗ ಮಿನಿಮಮ್ ಅಂತೂ ನನ್ನ ಹತ್ರ ಇಷ್ಟಿದೆ, ನನ್ನ ಕೈಯಲ್ಲಿ, ನನ್ನ ಪರ್ಸಲ್ಲಿ, ನಮ್ಮ ಮನೆ ಒಳಗೆ ನಾನು ಎಲ್ಲೇ ಹೋದ್ರು ನನಗೆ ಬೇಕಾದಾಗ ನನಗೆ ಕೈಯಲ್ಲಿ ಹಣ ಇದೆ, ನಿಲ್ತಾ ಇದೆ, ನನ್ನ ಸೇವಿಂಗ್ಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಂಥವ್ರು ಈ ಒಂದು ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಜೊತೆಲಿ ಈ 3 ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ. ಖಂಡಿತ ನೀವು ಇದನ್ನ ಮಾಡಿ ನೋಡಿ. ಈ ಒಂದು ಅಮಾವಾಸ್ಯೆಯಿಂದ ಅಂದ್ರೆ ನಾಳೆ ಶನಿವಾರ ಮೇ 16ನೇ ತಾರೀಕಿಗೆ ತುಂಬಾ ಪವರ್ಫುಲ್ ಇದೆ. ನೀವು ಅವತ್ತಿನ ದಿವಸದಿಂದನೇ ಇದನ್ನ ಶುರು ಮಾಡಿದ್ರೆ ಬಹಳ ಬಹಳ ಒಳ್ಳೇದು. ಆದ್ರೆ ಯಾರಿಗೆಲ್ಲ ನಾಳೆ ನಿಮಗೆ ವಿಡಿಯೋ ಸಿಗದೆ ಹೋದ್ರೆ ಪರವಾಗಿಲ್ಲ, ಅವತ್ತಿನ ದಿವಸದಿಂದನೇ ಇನ್ನು ಅಧಿಕ ಮಾಸ ಪ್ರಾರಂಭ ಆಗುತ್ತೆ. ನೋಡಿ, ನಾನು ಕೊಟ್ಟಿರುವಂಥದ್ದು ತುಂಬಾ ಸಿಂಪಲ್ ಆಗಿದೆ, ಎಲ್ಲರೂ ಮಾಡುವಂಥದ್ದು. ಆದ್ರೆ ನಿಮ್ಮ ಜೀವನದಲ್ಲಿ ಬೆಳಕು ಮೂಡಿಸುವಂತ 3 ಪವರ್ಫುಲ್ ಆಗಿರುವಂತ ಹಣಕ್ಕೆ ಸಂಬಂಧಪಟ್ಟಂತ, ಲಕ್ಷ್ಮಿಗೆ ಸಂಬಂಧಪಟ್ಟಂತ ವೇದಿಕ್ ಸ್ವಿಚ್ ವರ್ಡ್ಗಳನ್ನ ಕೊಟ್ಟಿದ್ದೀನಿ. ನಿಮ್ಮ ಜೀವನವನ್ನು ಕೂಡ ನೀವು ಬೆಳಕು ಮಾಡ್ಕೊಳ್ಳಿ. ಈ ಒಂದು ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆ ದಿನನಿತ್ಯವೂ ಮಾಡಿ. ದಿನನಿತ್ಯವೂ ಮಾಡಿ ಅಂತ ಹೇಳಿದೆ. ಬೆಳಿಗ್ಗೆ 1 ಸಾರಿ ಮಾಡಿ, 1 ಸಾರಿ ಮಾತ್ರ ನೀವು ವೈಟ್ ಶೀಟ್ ಅಲ್ಲಿ ಬರಿಬೇಕು 108 ಸತಿ, ಅಲ್ಲಿ ನಿಮಗೆ ಸಿದ್ಧಿಯಾಗಿ ಹೋಗ್ಬಿಡುತ್ತೆ. ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನ ಚಾಂಟ್ ಮಾಡ್ಬೇಕಾಗುತ್ತೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಚಾಂಟ್ ಮಾಡ್ಬೇಕಾಗುತ್ತೆ. 3 ಈ ಒಂದು ವೇದಿಕ್ ಸ್ವಿಚ್ ವರ್ಡ್ಗಳನ್ನ ಚಾಂಟ್ ಮಾಡ್ತಾ 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 ನಮ್ಮ ಮನೆ ಸಮೃದ್ಧಿ ಆಗಿದೆ, ನಮ್ಮ ಮನೆ ಬ್ಯಾಂಕ್ ಬ್ಯಾಲೆನ್ಸು, ನಮ್ಮ ಪರ್ಸು, ನನ್ನ ಹತ್ರ ಯಾವಾಗ್ಲೂ ಹಣ ತುಂಬಿ ತುಳುಕ್ತಾ ಇದೆ. ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ ಹೇಳ್ಕೊಂಡು 4 ದಿಕ್ಕಿನಿಂದ 8 ದಿಕ್ಕಿನಿಂದ ನನಗೆ ಹಣದ ಒಳ ಅರಿವು ಬರ್ತಾ ಇದೆ. ಎಲ್ಲಾ ಕಡೆಯನ್ನು ನಾನು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ನನಗೆ ಸಕ್ಸಸ್ ಆಗ್ತಾ ಇದೆ, ಪ್ರಾಫಿಟ್ ಬರ್ತಾ ಇದೆ, ಬಿಸ್ನೆಸ್ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಈ ಒಂದು ವೇದಿಕ್ ಸ್ವಿಚ್ ವರ್ಡ್ಗಳನ್ನ ಚಾಂಟ್ ಮಾಡ್ತಾ ಹೋಗಿ, ಇಂಟೆನ್ಷನ್ ಸರಿಯಾಗಿ ಇಟ್ಕೊಳ್ಳಿ, ವಿಜುವಲೈಸ್ ಮಾಡ್ತಾ ಹೋಗಿ, ಬೆಳಿಗ್ಗೆ ರಾತ್ರಿ ಚಾಂಟ್ ಮಾಡ್ತಾ ಹೋಗಿ. ನಾಳೆ ಅಮಾವಾಸ್ಯೆಯಿಂದ ಮುಂದಿನ ತಿಂಗಳು ಅಮಾವಾಸ್ಯೆವರೆಗೆ ಸಾಕಷ್ಟು ನೀವು ಉತ್ತರವನ್ನ ನೀವೇ ನೋಡ್ತೀರಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಇದು ತುಂಬಾ ಒಂದು ಹಣದ ವಿಚಾರ. ಸೊ ಪವರ್ಫುಲ್ ಆಗಿರುವಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ. ಆದ್ರೆ ತಡ ಯಾಕೆ ಮಾಡ್ತಾ ಇದ್ದೀರಾ? ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ಗೆ ಈ ಒಂದು ಅಧಿಕ ಮಾಸದಲ್ಲಿ ಎಲ್ಲರಿಗೂ ಈ ಒಂದು ವಿಡಿಯೋ ಉಪಯೋಗ ಆಗಲಿ ಅಂತ ಹೇಳಿ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದು ನೀವು ನನಗೆ ಕೊಡುವಂತ ಒಂದು ಎನ್ಕರೇಜ್ಮೆಂಟ್ ಅಂತ ಹೇಳಿ, ಮತ್ತೆ ಮುಂದೊಂದು ಒಳ್ಳೆಯ ಪವರ್ಫುಲ್ ಆಗಿರುವಂತ ವಿಡಿಯೋ ನಿಮ್ಗೋಸ್ಕರ ಕಾಯ್ತಾ ಇದೆ ಅಂತ ನೀವು ಕಾಯ್ತಾ ಇರ್ತೀರಿ ಅಲ್ವಾ? ಹೋಗ್ಬರ್ಲಾ? ನಮಸ್ಕಾರ.